ತೋಡ್ ಗಂಗಾ ಜಮ್ನಾ ಹೊಡೆದ ಫಸ್ಟ್ ಗಾಡಿ 1,10,000 ಆಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮ ಇದು ಚಾನಲ್ ಬ್ಲಾಸ್ಟ್ ಆಗ್ಬಿಡೋದು ಸರ್. FC ರನ್ನಿಂಗ್ ಇದೆ 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡ್ಯುಯಲ್ ಮಾಡ್ಲು ಸಿಂಗಲ್ ಓನರ್ 2,20,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ತೋಡ್ ಗಂಗಾ ಜಮ್ನಾ ಹೊಡೆದ ಫಸ್ಟ್ ಗಾಡಿ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2006 ಸಿಂಗಲ್ ಓನರ್ 1,35,000 ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮ ಇದು ಚಾನಲ್ ಬ್ಲಾಸ್ಟ್ ಆಗ್ಬಿಡೋದು ಸರ್. 3,85,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ವೇರಿಯಂಟ್ ಟಾಟಾ ಟಿಯಾಗೋ ಮಾರ್ಕೆಟ್ ಅಲ್ಲಿ ರೇರ್ ಆಗಿ ಸಿಗೋದು. ನೀವು ಒಂದ್ಸರ್ತಿ ವಿಸಿಟ್ ಆಗಿ ಇದು ಬಂದ್ಬಿಟ್ಟು 2,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ತೋಡ್ ಗಂಗಾ ಜಮ್ನಾ ಹೊಡೆದ ಫಸ್ಟ್ ಗಾಡಿ 2,95 ಕೊಡ್ರೆ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ನಿಮ್ಮ ಇದು ಚಾನಲ್ ಬ್ಲಾಸ್ಟ್ ಆಗ್ಬಿಡೋದು ಸರ್. ಬನ್ನಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 35,000 ಇದು 35,000 ಇದು 35,000. ತೋಡ್ ಗಂಗಾ ಜಮ್ನಾ ಹೊಡೆದ ಫಸ್ಟ್ ಗಾಡಿ 1,95 ಕೊಟ್ಬಿಡೋಣ. 1,95,000 ಸಿಂಗಲ್ ಓನರ್ 1,45 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಮತ್ತೆ 35,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ 1,75 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಿಮ್ಮ ಇದು ಚಾನಲ್ ಬ್ಲಾಸ್ಟ್ ಆಗ್ಬಿಡೋದು ಸರ್. ಇದು 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿ 2015 ಮಾಡಲ್ ಸಿಂಗಲ್ ಓನರ್ ಹೈ ಲೈನ್ ಪೆಟ್ರೋಲ್ ಪೋಲೋ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ NX ಕಾರ್ಸಿಗೆ ಬಂದಿದ್ದೀನಿ. ಅಂಡ್ ಮಳೆ ಬರೋ ಚಾನ್ಸಸ್ ಇದೆ. ಮಳೆಯಲ್ಲಿ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ? ಫಸ್ಟ್ ಕ್ಲಾಸ್. ಮಳೆಗಾಲ ಬರ್ತಿದೆ ಸರ್, ಏನ್ ಆಫರ್ ಇಡ್ತಿದ್ದೀರಾ ಸರ್? ಇವಾಗ ಮಳೆನಲ್ಲಿ 2 ವೀಲರ್ ನಲ್ಲಿ ಯಾಕೆ ಹೋಗ್ತೀರಾ? ಅದೇ ಬೆಲೆಗೆ ನಾವು ಕಾರ್ ಕೊಡ್ತೀವಿ. ಆರಾಮಾಗಿ 4 ಜನ ಹೋಗ್ಬೋದು, ಫ್ಯಾಮಿಲಿ ಹೋಗ್ಬೋದು, ಫ್ರೆಂಡ್ಸ್ ಹೋಗ್ಬೋದು, ಊರಿಗೆ ಹೋಗ್ಬೋದು, ಎಲ್ಲ ಕಡೆ ಓಡಾಡ್ಬೋದು. 40,000 ಇಂದ ನಮ್ಮ ಕಾರ್ ನಮ್ಮ ಹತ್ರ ಗಾಡಿ ಸಿಗುತ್ತೆ. ಫೈನಾನ್ಸು ಸಿಗುತ್ತೆ. ಎಲ್ಲ ಗಾಡಿ ನೋಡಿ ಮಾತಾಡಿ ಮೆಕ್ಯಾನಿಕ್ಸ್ ತೋರಿಸಿ ಶೋರೂಮ್ ತೋರಿಸಿ ಬನ್ನಿ ನಮ್ಮ ಆಫೀಸ್ಗೆ ಒಂದು ಟೈಮ್ ಮೀಟ್ ಮಾಡಿ ಸರ್. ಎಷ್ಟು ಗಾಡಿಗಳಿದೆ ಸರ್? ನಮ್ಮ ಹತ್ರ ಒಂದು 85 ವೆಹಿಕಲ್ಸ್ ಇದೆ ಹೆಚ್ಚು ಕಡಿಮೆ. ಅಡ್ರೆಸ್ ಹೇಳಿ ಸರ್. ಎಲ್ಲಿ ಬರ್ಬೇಕು? ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಬರ್ತಿರಲ್ಲ, ಸರ್ವಿಸ್ ರೋಡ್ ಬಂದ್ರೆ ಒಂದು ಪಾಯಿಂಟ್ ಅಂಗಡಿ ಸಿಗುತ್ತೆ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ಅದು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಹಿಂದೆ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಇದೇ ಕಾಂಪೌಂಡ್ ಸರ್. NX ಕಾರ್ಸ್ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಹಾಕಿದ್ರೆ ಇಲ್ಲೇ ಬರುತ್ತೆ. ಹೌದೌದು. ಅಂಡ್ ಗಾಡಿಗಳು ನಿಮ್ಗೆ 40,000 ಹಿಡ್ಕೊಂಡು ಲೋನ್ ಫೆಸಿಲಿಟಿ ಕರ್ನಾಟಕ 12 ಮಾಡಲ್ ಮೇಲೆ ಫೈನಾನ್ಸ್ ಆಗುತ್ತೆ ಸರ್. ಆಗುತ್ತಾ? ಹೌದು. 40,000 ಹಿಡ್ಕೊಂಡು ಹೌದು. ನಾವು 40,000 9.5 ಲಕ್ಷವರೆಗೂ ಇದೆ ಸರ್. ಮಾನ್ಸೂನ್ ಧಮಾಕ ಸೇಲ್ ಅಂತ ಹೇಳಿ. ಹೌದು. ನಿಮ್ಮ ಇದು ಚಾನಲ್ ಬ್ಲಾಸ್ಟ್ ಆಗ್ಬಿಡೋದು ಸರ್. ಬ್ಲಾಸ್ಟ್ ಚಿಂದಿ ಆಗ್ಬಿಡು ಚಿಂದಿ ಆಗ್ಬಿಡ. ತೋಡ್ ಗಂಗಾ ಜಮ್ನಾ ಹೊಡೆದ ಫಸ್ಟ್ ಗಾಡಿ ಹೇಳಿ. ಎಷ್ಟು? 15 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಯಾವ ವೇರಿಯಂಟ್ ಸರ್? ಸರ್ ಇದು AC ಪವರ್ ಸ್ಟೀರಿಂಗ್ ಪೌಂಡು ಮ್ಯಾಗ್ ವೀಲ್ ಇದೆ. 4 ವೀಲ್ ಡ್ರೈವ್ ಬರುತ್ತೆ. ಹೌದೌದು. ನೋಡಬಹುದು ಯಾವ ತರ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಇದು ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ನಿಮ್ಗೆ RXL ವೇರಿಯಂಟ್ ಆಗಿರುತ್ತೆ. ಪ್ರೈಸಿಂಗ್ ಸರ್ 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದೌದು. ಡಸ್ಟರ್ ಯಾರು ಹುಡುಕ್ತಿರೋರಿಗೆ ಇನ್ನ ವಾಶ್ ಗೀಶ್ ಪಾಲಿಶ್ ಮಾಡ್ಬಿಟ್ರೆ ಗಾಡಿ ಇಂದ ನೀಟ್ ಆಗುತ್ತೆ ಸರ್. ಖಂಡಿತ. ನೆಕ್ಸ್ಟ್ ವ್ಯಾಗನರ್ ಸರ್ ನೋಡಿ, ಇದು ಒಂದು ಸಣ್ಣ ಪುಟ್ಟ ಬಜೆಟ್ ಪುಟಾನಿ ಗಾಡಿ 2001 ಮಾಡಲು 48-49,000 ಹೊಡಿದೆ. FC ರನ್ನಿಂಗ್ ಇದೆ. AC ಪವರ್ ಸ್ಟೀರಿಂಗ್ ಪೌಂಡು ಇದೆ. 1,10,000 ಆಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ 1,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. LXI ಸರ್. LXI ಓನರ್ ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ದೊಡ್ಡ ಗಾಡಿ ನೋಡೋದಕ್ಕೆ ಸರ್ ಒಳ್ಳೆ ಇನೋವಾ 2011 ಮಾಡಲು ಡೀಸೆಲ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿಗೆ ಬಾಡಿ ಲೈನ್ ಇಂಜನ್ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓನರು 4 ಓನರ್ ಆಗಿದೆ. ಯಾಕೆಂದ್ರೆ ಇವತ್ತು ಯಾರು ವಿತೌಟ್ ಟ್ರಾನ್ಸ್ಫರ್ ಕೊಡೋದಿಲ್ಲ. ಇದು ಬಂದ್ಬಿಟ್ಟು 4,45 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ 4,45,000ಕ್ಕೆ ಇನೋವಾ ಸಿಗ್ತಿರೋದು ಸರ್. ಮಾಡಲ್ ಸರ್ 2011 ಮಾಡಲ್ ಸರ್. 11 ಮಾಡಲ್ ಆಗಿರುತ್ತೆ. ಓಡಿರೋದು ಓಡಿದೆ ಸರ್ 1,30-1,35 ಓಡಿದೆ ಹೆಚ್ಚು ಕಡಿಮೆ. ಚೆಕ್ ಮಾಡಿಸ್ಕೊಳ್ಳಿ ನೀವು, ನೋ ಪ್ರಾಬ್ಲಮ್. ಹಾಗೆ ಸ್ವಿಫ್ಟ್ ನೋಡೋರಿಗೆ ಸರ್ ಈ ಗಾಡಿ ಆಗಿದೆ ವ್ಯಾಪಾರ ಆಗಿದೆ ಮಾಡಿ. ಫೋರ್ಡ್ ಫಿಯೆಸ್ಟಾ 2012 ಮಾಡಲು. ಇದು ಫೋರ್ಡ್ ಫಿಯೆಸ್ಟಾ. ಇದು ಕ್ಲಾಸಿಕ್ ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್ ಏರ್ ಬ್ಯಾಗ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಇಂಜನ್ ಚೆನ್ನಾಗಿದೆ. 12 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ನಲ್ಲಿ ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಓನರ್ ಸರ್ 3 ಓನರ್ ಸರ್. 3 ಓನರ್. ಹೌದೌದು. ಅಂಡ್ ಹಾಗೆ ಈ ಕಡೆ ನೋಡಿದ್ರೆ ಸ್ವಿಫ್ಟ್ ಗಳು ಸರ್ ನೋಡಿ 2014 ಮಾಡಲು VDI ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಬೆಂಗಳೂರು ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. 4,75,000ಕ್ಕೆ ಓನರ್ ಸರ್. ಓನರ್ ಸೆಕೆಂಡ್ ಓನರ್. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. ಅಂಡ್ 2014 ಮಾಡಲು VDI. ಓಕೆ. ಹಾಗೆ ಇನ್ನೊಂದು ಪೆಟ್ರೋಲ್ ಗಾಡಿ 2013 ಮಾಡಲು. ಇದು ಬಂದ್ಬಿಟ್ಟು ZX. ಇದು ಸಣ್ಣ ಪುಟ್ಟ ರೆಡಿ ಮಾಡ್ಕೊಡವ ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್.
ZXi ಟಾಪ್ ಅಂಡ್ ಮಾಡಲು 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓನರ್ ಸರ್? ಓನರು ಸೆಕೆಂಡ್ ಓನರ್ ಸರ್. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಟಾಪ್ ಅಂಡ್ ಮಾಡಲು ಫೈನಾನ್ಸ್ ಕೂಡ ಆಗುತ್ತೆ. ZXi ಓಡಿರೋದು ಒಂದು 85,000-86,000 ಚೇಂಜ್ ಓಡಿದೆ. ಬೇಕಾದ್ರೆ ನೀವು ಟ್ರ್ಯಾಕ್ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ತೋರಿಸಿ, ನೋ ಪ್ರಾಬ್ಲಮ್. ಹಾಗೆ ನೆಕ್ಸ್ಟ್ ಆಮೇಲೆ ಇನ್ನೊಂದು ನೋಡಿ, ಅದೇ ತಮ್ಮ ಅದೇ ಇಂಜನ್, ಇದು ಕ್ವಾರ್ಟರ್ ಜೆಟ್, ಇದು ಕ್ವಾರ್ಟರ್ ಜೆಟ್ 12 ಮಾಡಲು ಸಿಂಗಲ್ ಓನರ್ 2,20,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಡೀಸೆಲ್ AC ಪೋಸ್ಟರಿಂಗ್ ಇದು ಇದರಲ್ಲಿ ಇರೋದು ಶಿಫ್ಟ್ ಇಂಜನ್ ಕ್ವಾರ್ಟರ್ ಜೆಟ್ ಆಗಿದೆ. ಡೀಸೆಲ್ ವೇರಿಯಂಟ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಯಾರು ಹುಡುಕ್ತಾರೋರಿಗೆ ಸರ್. ಹಾಗೆ ನೆಕ್ಸ್ಟ್ ಬ್ರಿಜಾ ನೋಡೋರಿಗೆ ಬ್ರಿಜಾ ಸರ್ 2018 ಮಾಡಲು ಡೀಸೆಲ್ VDI ಆಪ್ಷನಲ್, AC ಪೋಸ್ಟರಿಂಗ್ ಕೊಂಡು ಇದೆ. ಇದು ಸ್ವಲ್ಪ ಒಂದು ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. 7.5 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಸಿಂಗಲ್ ಓನರ್. ಓಡಿರೋದು ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಆಗುತ್ತೆ. ನಿಮ್ ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. ಓಕೆ, 7,50,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟಾಟಾ ಟಿಯಾಗೋ ಇದು ನೋಡಿ ಸರ್, 2016 ಮಾಡಲು, ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಇದರಲ್ಲಿ AC ಪೋಸ್ಟರಿಂಗ್ ಫೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,85,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ವೇರಿಯಂಟ್ ಟಾಟಾ ಟಿಯಾಗೋ ಮಾರ್ಕೆಟ್ ಅಲ್ಲಿ ರೇರ್ ಆಗಿ ಸಿಗೋದು, ನೀವು ಒಂದ್ಸರ್ತಿ ವಿಸಿಟ್ ಆಗಿ. ಅಂಡ್ ಓಡಿರೋ ಸರ್ ಇದು ಓಡಿರೋದು, ಇದು ಒಂದು 83-84 ಚೇಂಜ್ ಓಡಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಸೆಕೆಂಡ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಆಗುತ್ತೆ. ಹಾ, ಫೈನಾನ್ಸ್ ಕೂಡ ಅವೈಲೇಬಲ್ ಆಗುತ್ತೆ ಮಾಡಿಸ್ಕೊಡಿ. ನೆಕ್ಸ್ಟ್ XUV500 ಸರ್ 2013 ಮಾಡಲು, ಸಿಂಗಲ್ ಓನರ್ W6. ಇದು ಬಂದ್ಬಿಟ್ಟು ಇದು ಶೋರೂಮ್ ಟ್ರ್ಯಾಕ್ ಇದೆ, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5.5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಆಗುತ್ತೆ, ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 5,50,000 ನಿಮಗೆ W6 ವೇರಿಯಂಟ್ ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ Volkswagen Polo ಸರ್ 2015 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ಹೈಲೈನ್. ಇದರಲ್ಲೂ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿ. 2015 ಮಾಡಲ್, ಸಿಂಗಲ್ ಓನರ್, ಹೈಲೈನ್, ಪೆಟ್ರೋಲ್, ಪೋಲೋ. ಓಕೆ, ನೆಕ್ಸ್ಟ್ ಇರೋದು ಕ್ವಿಡ್ ಸರ್ 2019 ಮಾಡಲು, 1920 ಕ್ವಿಡ್ ಆಟೋಮೆಟಿಕ್. ಇದರಲ್ಲಿ AC ಪೋಸ್ಟರ್ ಕೊಂಡು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದು ಕೂಡ ಗಾಡಿ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ವೇರಿಯಂಟ್ ಸರ್ ಇದು ಬಂದ್ಬಿಟ್ಟು RXT ಮಿಡ್ಲ್ ವರ್ಷನ್, ಸಿಂಗಲ್ ಏರ್ ಬ್ಯಾಗ್ ಇದೆ. ಇದು 3,45, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋದು. 3,45,000 ಆಟೋಮೆಟಿಕ್. ನೆಕ್ಸ್ಟ್ ಅದು ಇದು ಬೇಡವಾ, ಇದು ನೋಡಿ, ಇದು ಆಟೋಮೆಟಿಕ್ 16 ಮಾಡಲು. ಇದು ಕೂಡ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಎಲ್ಲೂ ಡೆಡ್ ಟು ಕ್ರಾಚಸ್ ಇಲ್ಲ. 245 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಇದು ಕೂಡ ಫೈನಾನ್ಸ್ ಆಗುತ್ತೆ. 2,45,000ಗೆ RXT ಇದು. ಹೌದೌದು. ಓಕೆ, ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ, ಇದ್ರ ಮೇಲೂ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೆಲೆರಿಯೋ ನೋಡೋರಿಗೆ 2014 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್, ಸಿಂಗಲ್ ಓನರ್, VXi, ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,45, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,45,000ಕ್ಕೆ ಇದು ವೇರಿಯಂಟ್ ಸರ್. VXi ವೇರಿಯಂಟ್ ಆಗುತ್ತೆ, ಅಂಡ್ ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ. ನೆಕ್ಸ್ಟ್ Volkswagen Polo ಇದು ವೆಂಟೋ 11-12 ಪೆಟ್ರೋಲ್, ಟಾಪ್ ಅಂಡ್ ಮಾಡಲು, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ಚೆನ್ನಾಗಿದೆ, ಇದು ಕೂಡ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 345 ಹೆಚ್ಚು ಕಡಿಮೆ ಆಗುತ್ತೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಅಂಡ್ ಮಾಡಲು, ಹೈಲೈನ್. ಹೌದೌದು, ಪೆಟ್ರೋಲ್ ಗಾಡಿ. ಓಕೆ, ಇದ್ರ ಹಿಂದ್ಗಡೆ ಒಂದು ಟಾಟಾ ನ್ಯಾನೋ ಒಂದಿರೋದು ಸರ್. ಒಂದು ಪುಟ್ಟ ಬಜೆಟ್, ಒಂದು ಪುಟಾನಿ ಬಜೆಟ್ ಅಂತ, ಒಂದು ಮನೆಯಲ್ಲಿ 2 ವೀಲರ್ ಮಾಡೋಂಗೆ ಇದು ಮಾಡ್ಕೋಬೇಕು. ಎಲ್ಲಾರು ಯೂಸ್ ಮಾಡ್ಬೋದು. ಟ್ವಿಸ್ಟಾ ಸರ್? ಹೌದು, ಇದು ಟ್ವಿಸ್ಟ್, AC ಪೋಸ್ಟರಿಂಗ್ ಫೌಂಡ್, ಇದು ಸಿಂಗಲ್ ಓನರ್, 14 ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 1,35,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,35,000ಕ್ಕೆ ಟಾಟಾ ಟ್ವಿಸ್ಟ್ ಸಿಗ್ತಿರೋದು ನಿಮ್ಗೆ XT ವೇರಿಯಂಟ್. ಹೌದೌದು. ಅಂಡ್ ಇದ್ರ ಮೇಲೆ ಲೋನ್ ಆಗುತ್ತೆ ಸರ್? ಇದಕ್ಕಾಗಲ್ಲ ಸರ್. 2008 ಮಾಡಲು, LXi 39,000 ಚೇಂಜ್ ಓಡಿದೆ, FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. 39,000 ಶೋರೂಮ್ ಟ್ರ್ಯಾಕ್. ಆಲ್ಟೋ LXi FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 1,75,000 ಕೊಟ್ಟರೆ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇಲ್ಲ ನೀವೇ ಮಾಡ್ಕೊಳ್ಳಂಗಿದೆ, ಅದು ಅಮೌಂಟ್ ಲೆಸ್ ಮಾಡ್ಕೊಡ್ತೀವಿ, ನೀವೇ ಮಾಡ್ಕೊಳ್ಳಿ. ಸಿಂಗಲ್ ಓನರ್. ಕಮ್ಮಿ ಓಡಿರೋ ಗಾಡಿ ನಿಮಗೆ ನಂಬರ್ ನೋಡ್ಕೋಬಹುದು. ಈ ತರ ಕಡಿಮೆ ಓಡಿರೋದು ಸಿಗೋದು ಬಾಡ ರೇರ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೇರಿಯಂಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀವಿ 2014 ಮಾಡಲು, ಸ್ವಿಫ್ಟ್ ಡಿಸೈರ್. ಇದು ಬಂದ್ಬಿಟ್ಟು VXi. ಇದು ಕೂಡ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಬಾಡಿ ಲೈನ್, ಎಲ್ಲೂ ಡೆಂಟು, ಇದು ಇಲ್ಲ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 4,25,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,25,000ಕ್ಕೆ ಸ್ವಿಫ್ಟ್ ಡಿಸೈರ್ VXi ಸಿಗ್ತಿರೋದು. VXi. ನೆಕ್ಸ್ಟ್ ಈಕೋ ನೋಡೋರಿಗೆ ಅದು ಈಕೋ ಆಗಿದೆ. ನೋಡಿ ಸೆಲೆರಿಯೋ 2019 ಮಾಡಲು, VXi ಮ್ಯಾನ್ಯುವಲ್. ಇದು ಬಂದ್ಬಿಟ್ಟು 4,15,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಒಂದೊಂದು ಸಿಂಗಲ್ ಓನರ್.
4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. VXI ಸರ್ ಹಾಗೆ ನಮ್ ಪೆಟ್ರೋಲ್ ಬೇಡ ಡೀಸೆಲ್ ಬೇಡ ಅನ್ನೋರಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಹಳ ಜನ ಎಲೆಕ್ಟ್ರಿಕ್ ಬೇಕು ಅಂತ ಹುಡುಕ್ತಾ ಇರ್ತಾರೆ, ನಮಗೂ ಕೇಳ್ತಾರೆ ಏನು ಸಹ ಬಂದಿಲ್ಲ ಅಂತ. ಅದು ಇದು ನೋಡ್ಕೊಳ್ಳಿ, 14 ಮಾಡಲು ಸಿಂಗಲ್ ಓನರ್ 165, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,65,000 ಸಿಂಗಲ್ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಎಷ್ಟು ಓಡ್ಬೋದು ಸರ್? ಅದು ಚಾರ್ಜ್ ಮಾಡಿದ 120-130 ಓಡಿಸ್ಬೋದು. ಯಾಕಂದ್ರೆ ನಾವು ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ಯೂಸ್ ಮಾಡಿಲ್ಲ. ತಗೊಳ್ಬೇಕಾದ್ರೆ ನೀವು ಚೆಕ್ ಮಾಡಲಿ, ಇದೇ ಗಾಡಿ ಮಡಗಿರೋರಿಗೆ ತೋರಿಸ್ಕೊಂಡು ಚೆಕ್ ಮಾಡಿ ಡೌಟ್ ಕ್ಲಿಯರ್ ಮಾಡಿ ತೊಗೊಂಡೋಗ್ಲಿ. ಸ್ಯಾಂಟ್ರೋ ನೋಡೋರಿಗೆ ಒಂದು ವೆಹಿಕಲ್, ಎಷ್ಟು ವೆಹಿಕಲ್ ಇದೆ? ಸ್ಯಾಂಟ್ರೋ 2 ವೆಹಿಕಲ್ ಇದೆ ಸರ್. 2? ಹೌದು. 5-6 ಇತ್ತಲ್ಲ ಸರ್? ಎಲ್ಲ ಸೇಲ್ ಆಯಿತು ಸರ್. ಬರುತ್ತಾ? ಬರುತ್ತೆ. ಇದೆ ಇವರು ಬ್ಲ್ಯಾಕ್ ಕಲರ್ 2009 ಮಾಡಲು GLS FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿಂಗಿದೆ. 140 ಇಟ್ಕೊಳ್ಳಿ, ಅವರೇ ಮಾಡ್ಕೊಳ್ಳಿ. 140 FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ. 160 ಆದ್ರೆ ನೀವು ಮಾಡ್ಕೊಡ್ತೀರಾ? 165 ನಾವು ಮಾಡ್ಕೊಡೋಣ. ಓಕೆ. ಓನರು ಸೆಕೆಂಡ್ ಓನರ್. GLS AC ಪವರ್ ಸ್ಟೇರಿಂಗ್ ಪವರ್ ಇದೆ, ಪರ್ಸನಾಲಿಟಿ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇರೋದು ನೋಡಿ ಸ್ವಿಫ್ಟ್. ಇದು ಡೀಸೆಲ್ ಗಾಡಿ, ಸ್ವಲ್ಪ ಬಂಪ ಸಣ್ಣ ಪುಟ್ಟ ಕೆಲಸ ಇದೆ. ಇದು 2009 ಮಾಡಲು, FC ಇನ್ಶೂರೆನ್ಸ್ ಫ್ರೆಶ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ. ನಾವೇ ಬಂಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀವಿ. 2,10,000 ಕೊಟ್ಟು ಎಲ್ಲ ರೆಡಿ ಮಾಡ್ಕೊಡ್ತೀವಿ. 2,10,000 ಡೀಸೆಲ್ ಗಾಡಿ, ಇದು ಪವರ್ ವಿಂಡೋ ಎಲ್ಲ ಇದೆ. 190 ಕೊಟ್ಟರೆ ಅವ್ರ ರೆಡಿ ಮಾಡ್ಕೊಳ್ಳಿ. 1,90,000 ಅವ್ರ ರೆಡಿ ಮಾಡ್ಕೊಳ್ಳಿ. 210 ಕೊಟ್ಟರೆ ಎಲ್ಲ ರೆಡಿ ಮಾಡ್ಕೊಂತೀವಿ. ನೆಕ್ಸ್ಟ್ SX ಇದು ನೋಡಿ I20 2009 ಮಾಡಲು. ಇದು ಆಸ್ಟಾ ಡೀಸೆಲ್ ಟಾಪ್ ಅಂಡ್ ಮಾಡಲು. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. ಓನರ್ ಸರ್? ಇದು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್. 295 ಕೊಟ್ರೆ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 2,95,000 ಟಾಪ್ ಅಂಡ್ ಮಾಡಲು, ಡೀಸೆಲ್ ಟಾಪ್ ಅಂಡ್ ಮಾಡಲು ಆಸ್ಟಾ ಡೀಸೆಲ್ ಅಲ್ಲಿ ಟಾಪ್ ಅಂಡ್. ನೆಕ್ಸ್ಟ್ ಇರೋದು ಸರ್? ಇಲ್ಲ, ಇದಾಗಿದೆ. ಇದು ಶಿಫ್ಟ್ ನೋಡಿ, 14 ಮಾಡಲು, ಪೆಟ್ರೋಲ್ ಶಿಫ್ಟ್, ಆಫ್ಟರ್ ಮಾರ್ಕೆಟ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಓನರ್ ಸರ್? ಸಿಂಗಲ್ ಓನರ್. ಓಕೆ. ಇದು ಬಂದ್ಬಿಟ್ಟು 375, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000 ಸಿಂಗಲ್ ಓನರ್ ಸಿಗ್ತಿರೋದು. ಅಂಡ್ ಓಡಿರೋದು ಒಂದು 87 ಚೇಂಜ್ ಓಡಿದೆ. ಓಕೆ. ನಿಮಗೆ ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಇದು 2014 ಮಾಡಲು, ಹೊಂಡಾ ಮೊಬೈಲ್ 7 ಸೀಟು, ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್ ಏರ್ ಬ್ಯಾಗ್ ರೂಫ್ AC ಎಲ್ಲ ಇದೆ. ಗಾಡಿ ಸಣ್ಣ ಪುಟ್ಟ ಇಲ್ಲಿ ಒಂದು ಕ್ರಾಚಸ್ ಇದೆ. ಒರಿಜಿನಾಲಿಟಿ ಗಾಡಿ. 85,000 ಸೆಕೆಂಡ್ ಸಿಂಗಲ್ ಓನರ್. 85,000 ಓಡಿರೋದು ಜಿನಿಯನ್ನು ಗಾಡಿ. 7 ಸೀಟ್ ಹುಡುಗರಿಗೆ ಒಳ್ಳೆ ಗಾಡಿ. ಇದು 475, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,75,000 ಡೀಸೆಲ್ ಸಿಂಗಲ್ ಓನರ್. ಓಕೆ. ಬನ್ನಿ, 7 ಸೀಟ್ರು ಡೀಸೆಲ್ ಟಾಪ್ ಅಂಡ್ ಮಾಡಲು. ಬನ್ನಿ ನೋಡಿ, ಹೆಚ್ಚು ಕಡಿಮೆ ಮಾಡಿ ಫೈನಾನ್ಸ್ ಕೂಡ ಮಾಡ್ಕೊಡ್ತೀರಾ. ಫೋರ್ಡ್ ಫೀಗೋ ಸರ್? ಇದು ನೋಡಿ ಒಂದು ಸಣ್ಣ ಬಜೆಟ್ ಗಾಡಿ, 2011 ಮಾಡಲ್ ಫೀಗೋ, ಬರೀ 35,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. 175, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪೆಟ್ರೋಲ್ 1,75,000. ಇದು ಪೆಟ್ರೋಲ್ ಇದೆ. ಇನ್ನೊಂದು ನಾನು ನಿಮ್ಗೆ ಡೀಸೆಲ್ ತೋರಿಸ್ತೀನಿ ಸ್ವಲ್ಪ ಹೊತ್ತು ಮೇಲೆ. ಓನರ್ ಸರ್? ಇದು ಬಂದ್ಬಿಟ್ಟು 3 ಓನರ್ ಆಗಿದೆ. ಗಾಡಿ ಓಡಿರೋದು ಅಷ್ಟೇ, ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ನೆಕ್ಸ್ಟ್ ಇರೋದು ಇದು ನೋಡಿ 2018 ಮಾಡಲು, ಆಟೋಮೆಟಿಕ್ K10, 275, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಆಗಿರುತ್ತೆ. 2,75,000 ಓನರ್ ಸರ್? ಓನರ್ ಸಿಂಗಲ್ ಓನರ್. ಹೌದು. ಓಡಿರೋದು ಅಂದಾಜು? ಓಡಿದೆ ಒಂದು 74-75,000 ಓಡಿದೆ, ಹೆಚ್ಚು ಕಡಿಮೆ. ನೋಡ್ಬೋದು, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲ್ಟೋ K10 800 ಯಾರು K10. ನೆಕ್ಸ್ಟ್ ಇರೋದು ಸರ್ ಕ್ವಿಡ್ 2018 ಮಾಡಲು, ಕ್ವಿಡ್ ಕ್ಲೆಂಬರ್, AC ಪೋಸ್ಟರ್ ಫೋನ್ ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು 295, ಹೆಚ್ಚು ಕಡಿಮೆ ಆಗುತ್ತೆ. 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಸೆಕೆಂಡ್ ಓನರ್, ಫೈನಾನ್ಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಇರೋದು ಇದು ನೋಡಿ 2014 ಮಾಡಲು, ಎರ್ಟಿಗಾ VXI ಗಾಡಿ ಚೆನ್ನಾಗಿದೆ. 14 ಮಾಡಲು 5 ಹೆಚ್ಚು ಕಡಿಮೆ ಆಗುತ್ತೆ. 5,50,000 ಸಿಗ್ತಿರೋದು ಓನರ್ ಹೇಳಿದ್ದಾರೆ. ನೆಕ್ಸ್ಟ್ ಯೆಲ್ಲೋ ಬೋರ್ಡ್ ನೋಡೋರಿಗೆ ಸರ್ ನೋಡಿ ಸರ್, ಯೆಲ್ಲೋ ಬೋರ್ಡು ಭಾಳ ಜನ ಯೆಲ್ಲೋ ಬೋರ್ಡ್ ಕೇಳ್ತಾರೆ, ಏನು ಸರ್ ನೀವು ಯೆಲ್ಲೋ ಬೋರ್ಡೇ ಮಾಡಲ್ಲ ಅಂತ. 2017 ಮಾಡಲು ಇದು ಝೈಲೋ, ಇದು ಬಂದ್ಬಿಟ್ಟು 210, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000. ಹೌದು. 7 ಸೀಟರ್ ಗಾಡಿ ಸರ್ ಇದು. 7-8 ಸೀಟರ್ ಗಾಡಿ ನೋಡಿ. ಓನರ್ ಸರ್? ಸಿಂಗಲ್ ಓನರ್. ಹೌದು. ಎರ್ಟಿಗಾ ನೋಡೋರಿಗೆ ಡೀಸೆಲ್ ಇದು ಡೀಸೆಲ್ ಗಾಡಿ. 2012 ಮಾಡಲು, ಸಿಂಗಲ್ ಓನರ್ VDI, 5 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷಕ್ಕೆ ಸಿಂಗಲ್ ಓನರ್ VDI ಡೀಸೆಲ್ ಎರ್ಟಿಗಾ. ಓಕೆ. ನೆಕ್ಸ್ಟ್ ಇರೋದು ಸರ್? 2012 ಮಾಡಲು, ವರ್ನಾ ಫ್ಯೂಡಿಕ್ ಡೀಸೆಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 385, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000 ವರ್ನಾ ಡೀಸೆಲ್ ಫ್ಯೂಡಿಕ್ ಗಾಡಿ ತುಂಬಾ ಚೆನ್ನಾಗಿದೆ. I20 2009 ಮಾಡಲು,
i10 ಆಟೋಮೆಟಿಕ್ ಸ್ಪೋರ್ಟ್ಸ್ Magwell. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. FC ಯಾವುದೇ ಮಾಡ್ಕೊಳ್ಳಂಗಿದೆ 195 ಕೊಟ್ಬಿಡೋಣ. 1,95,000 ಯಾವ್ದಾರ FC ಮಾಡ್ಕೊಳ್ಳಿ. Okay. 210 ಕೊಟ್ರೆ ನಾವೇ ಮಾಡಿಸ್ಕೊಡ್ತೀವಿ. ಓನರ್ ಸರ್ ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ಇದು ನೋಡಿ ಒಂದು ಪುಟ್ಟ ಬಜೆಟ್ ಗಾಡಿ ಗೆಟ್ಸು ಪೆಟ್ರೋಲ್ 2006 ಸಿಂಗಲ್ ಓನರ್. ಸಿಂಗಲ್ ಓನರ್ 135 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ತಗೊಂಡು ಸಿಂಗಲ್ ಓನರ್, ಬಾಡಿ ಲೈನ್ ಇಂಜನ್ ಎಲ್ಲ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ 1,30,000 35,000 ಹೆಚ್ಚು ಕಡಿಮೆ ಮಾಡೋಣ. ಕಮ್ಮಿ ಆಗುತ್ತೆ. ಓಕೆ ನೆಕ್ಸ್ಟ್ ಇರೋದು ಸರ್ ನಿಸಾನ್ ಎಸ್ಟಾರ 2010 ಮಾಡಲು ಎ ಸ್ಟಾರ್ VXI ಪೆಟ್ರೋಲ್ ಗಾಡಿ ಚೆನ್ನಾಗಿದೆ. 185 ಸ್ವಲ್ಪ ಹೆಚ್ಚು ಕಡಿಮೆ 1,85,000 2010 ಮಾಡಲು. ಓನರ್ ಸರ್ ಸೆಕೆಂಡ್ ಓನರ್ VXI. ಓಕೆ i10 2011 ಮಾಡಲು ಮ್ಯಾಗ್ನ ಗಾಡಿ. ಇದು ಬಾಳಿನ ಎಲ್ಲ ಚೆನ್ನಾಗಿದೆ. ವಾಶ್ ಗಿಶ್ ಮಾಡಿ ಕೊಡ್ತೀವಿ. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,05,000 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಸರ್ ಓನರ್ ಥರ್ಡ್ ಓನರ್. ನೆಕ್ಸ್ಟ್ ಸರ್ 2014 ಮಾಡಲು ಹೋಂಡಾ ಸಿಟಿ. ಇದು ಕ್ಲೀನಾಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. 14 ಮಾಡಲು ಹೋಂಡಾ ಸಿಟಿ ಡೀಸೆಲ್, ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 475 ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ. ಫೈನಾನ್ಸ್ ಕೂಡ ಆಗುತ್ತೆ. ಓನರ್ ಸರ್ ಓನರ್ ಸಿಂಗಲ್ ಓನರ್. ಹೌದೌದು. ನೆಕ್ಸ್ಟ್ ನೋಡೋರಿಗೆ ಚವರ್ಲೆಟ್ ಎಂಜಾಯ್ ಒಂದಿರೋದು ಸರ್ 2013 ಮಾಡಲು ಎಂಜಾಯ್ ಡೀಸೆಲ್ ಟಾಪ್ ಅಂಡ್ ಮಾಡಲು. ಏರ್ ಬ್ಯಾಗ್, ಮ್ಯಾಗ್ವೀಲ್, AC, ರೂಫ್ AC ಎಲ್ಲ ಇದೆ. ಸಣ್ಣ ಪುಟ್ಟ ಡೋರ್ಗಳು, ಸಣ್ಣ ಪುಟ್ಟ ಕೆಲಸ ಇದೆ. ಗಾಡಿ ಒರಿಜಿನಲ್ ಇದೆ. ಡೀಸೆಲ್ ಗಾಡಿ 7 ಸೀಟ್ರು. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ನೆಕ್ಸ್ಟ್ ಆಮೇಲೆ ಇದು ನೋಡಿ, ಇದಾಗಿದೆ. ಅದು ಬೇಡ, ಇದು ನೋಡಿ 7 ಸೀಟು. ಇದು ಜೈಲೋ 12 ಮಾಡಲು ಡೀಸೆಲ್ 7 ಸೀಟು ಸಿಂಗಲ್ ಓನರ್. 275 ಹೆಚ್ಚು ಕಡಿಮೆ ಮಾಡಿಸ್ಕೊಂಡು 2,75,000 ಡೀಸೆಲ್ ವೆಹಿಕಲ್ ನಿಮಗೆ 7 ಸೀಟರ್ ಮ್ಯಾಗ್ವೆಲ್ ಆಫ್ಟರ್ ಮಾರ್ಕೆಟ್ ಬಂದಿದೆ. ನೆಕ್ಸ್ಟ್ ಹೋಗೋದು ಸರ್ ಇದಾಗಿದೆ. ಹಾಗೆ ನೆಕ್ಸ್ಟ್ ಕ್ವಿಡ್ 2018 ಮಾಡಲು ಕ್ವಿಡ್. ಇದು ಬಂದ್ಬಿಟ್ಟು ಬರೀ 22,000 ಹೊಡಿದೆ. ಬರೀ 22,000 ಬರೀ 22,000 ಹೊಡಿದೆ. ಶೋರೂಮ್ ಟ್ರಾಕು ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 3,05,000 ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡೋಣ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಸಿಂಗಲ್ ಓನರ್ ಬರೀ 22,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. ನಾನು 2014 ಮಾಡಲ್, ಅದು ಸಿಂಗಲ್ ಓನರ್. 145 ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಂಡು. CX ಸರ್ ಯಾವ್ದು? ಹೌದು, AC ಪೋಸ್ಟರಿಂಗ್ ಎಲ್ಲ ಇದೆ. ನೆಕ್ಸ್ಟ್ ಇರೋದು ಸರ್ 2015-16 ವ್ಯಾಗನರ್ ಆಟೋಮೆಟಿಕ್ 295 ಹೆಚ್ಚು ಕಡೆ ಮಾಡಿಸ್ಕೊಡೋಣ ಸರ್. VXI VXI 295 ಸಿಂಗಲ್ ಓನರ್. ನೆಕ್ಸ್ಟ್ ಇರೋದು ಸರ್ ಇದು 2013 ಮಾಡಲು ಪಲ್ಸ್ ಡೀಸೆಲ್ AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. ಕ್ಲೀನಾಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು 2,35,000 ಸ್ವಲ್ಪ ಹೆಚ್ಚು ಕಡೆ ಮಾಡೋಣ. 2,35,000 ಹೌದೌದು. ಪಲ್ಸು. ನೆಕ್ಸ್ಟ್ ಇರೋದು 2014 ಮಾಡಲು ಇಯಾನ್. ಇದು ಬಂದ್ಬಿಟ್ಟು 195 ಹೆಚ್ಚು ಕಡೆ ಮಾಡಿಸ್ಕೊಡೋಣ ಸರ್. ಓಕೆ ಎರಾ ಪ್ಲಸ್ ಹೌದೌದು 195 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ಓನರ್ ಚೆಕ್ ಮಾಡೋಣ. ಮಾಡ್ತೀರಾ? ನೆಕ್ಸ್ಟ್ ಇರೋದು 2010 ಮಾಡಲು i10 ಪೆಟ್ರೋಲ್ ಗ್ಯಾಸ್ 2 ಇದೆ. 185 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಓನರ್ ಓನರ್ 3 ಓನರ್ ಆಗಿದೆ. 3 ಓನರ್ ಇರುತ್ತೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗ್ಯಾಸ್ 2 ಇದೆ. ನೆಕ್ಸ್ಟ್ ಸ್ಯಾಂಟ್ರಾ ಒಂದಿರೋದು ಸರ್ 2007-8 ಮಾಡಲು ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಥರ್ಡ್ ಓನರ್. ನೆಕ್ಸ್ಟ್ ಇರೋದು ಇದು ನೋಡಿ, ಒಂದು ಪುಟ್ಟ ಬಜೆಟ್ ಆಲ್ಟೋ 2009 ಮಾಡಲು FC ರನ್ನಿಂಗ್ ಇದೆ. 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85,000ಕ್ಕೆ FC ರನ್ನಿಂಗ್ ಇರೋದು ಗಾಡಿ ಸಿಕ್ತಿರೋದು. ಅಂಡ್ LXI ವೇರಿಯಂಟ್. LXI ಓನರ್ 3 ಓನರ್. ಫೋರ್ಡ್ ಫಿಯೆಸ್ಟಾ 2010 ಮಾಡಲು ಫಿಗೋ ಡೀಸೆಲ್ 165 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಸರ್ ಓನರ್ ಸೆಕೆಂಡ್ ಓನರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ನೆಕ್ಸ್ಟ್ ಇರೋದು ಸರ್ ಇದು ನೋಡಿ, ಇದು 40,000 ಅದು 40,000. ಇದು 40,000 ಅದು 40,000. ಎಲ್ಲೋ ಬೋರ್ಡ್ ಗಾಡಿಗಳು ಸಿಗುತ್ತೆ ಸರ್. 35,000 ಬನ್ನಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 35,000 ಇದು 35,000 ಇದು 35,000.